ಇವತ್ತೇನು ಭಾರತೀಯ ಕ್ರಾಂತಿಕಾರಿ ಕಿಸಾನ್ ಸೇನೆಯಿಂದ ಏನಿದೆ ಇವತ್ತು ಸುವರ್ಣ ಸೌಧ ಮುತ್ತಿಗೆ ಕಾರ್ಯಕ್ರಮ ಹಾಕೊಂಡಿದ್ದೀವಿ. ಇದ್ರ ಮುಖ್ಯ ಉದ್ದೇಶ ಏನಂದ್ರೆ ರೈತರ ಬೆಳೆದಂತ ಎಲ್ಲಾ ಬೆಳೆಗಳಿಗೆ ಬೆಂಬಲ ಬೆಲೆಯ ಜೊತೆಗೆ ಖರೀದಿ ಕೇಂದ್ರಗಳನ್ನ ತಕ್ಷಣ ಪ್ರಾರಂಭಿಸಬೇಕು ಮತ್ತು ಶಾಶ್ವತ ನೀರಾವರಿಗೆ ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ತಕ್ಷಣ ಆದೇಶ ಮಾಡಿ ಏನೈತಿ ನದಿ ಜೋಡಣೆ ಇರ್ಬೋದು, ಕೆರೆ ತುಂಬುವುದು ಇರ್ಬೋದು, ಆಮೇಲೆ ಏನಿದೆ ಇಲಾಖೆದಿಂದ ಏನು ಬಾವಿಗಳು ಕೆರೆ ತೆಗೆಯೋದಿರ್ಬೋದು ಎಲ್ಲ ಮಾಡ್ಬೇಕಂತ ಹೇಳ್ಬಿಟ್ಟು ನಮ್ಮ ಉದ್ದೇಶ. ಆಮೇಲೆ ಏನಿದೆ 7 ತಾಸು ಕರೆಂಟು ಏನು ಕೊಡ್ತಾ ಇದ್ದಾರೆ ರಾಜ್ಯ ಸರ್ಕಾರ, ಅದು 10 ತಾಸು ಕರೆಂಟನ್ನು ಕೊಡಬೇಕು. ನಿರಂತರ ಜ್ಯೋತಿ ಕರೆಂಟ್ಗಳು ಏನಿದೆ ತೋಟದ ಮನೆಗಳಿಗೆ ಎಲ್ಲಕ್ಕೂ ಕೊಡ್ಬೇಕಂತ ಹೇಳ್ಬಿಟ್ಟು ನಮ್ಮ ಬೇಡಿಕೆ ಇದೆ. ಆಮೇಲೆ ಸ್ವಾಮಿನಾಥನ ವರದಿಯನ್ನು ಯಥಾಸ್ಥಿತಿಯಾಗಿ ಪ್ರಾರಂಭಿಸಬೇಕು. ಯಾಕಂದ್ರೆ ಸ್ವಾಮಿನಾಥನ ವರದಿ ಪ್ರಕಾರ ಏನೈತಿ ನಮಗ ಘೋಷಣೆ ಮಾಡಿದಂತಂದ್ರ ರೈತರು ಯಾರು ರಾಜ್ಯದಲ್ಲಿರ್ಬೋದು, ರಾಷ್ಟ್ರದಲ್ಲಿರ್ಬೋದು, ಯಾರು ಬಡವರಾಗಿರೋದಿಲ್ಲ. ಮತ್ತೆ ಈ ಭಾಗದಾಗ ಏನೈತಿ ಬೆಳಗಾವಿ ಭಾಗ ಮತ್ತು ಬಾಗಲಕೋಟೆ ಭಾಗದಾಗ ಅತಿ ಹೆಚ್ಚು ಏನೈತಿ ಇದು ಏನು ಕಬ್ಬನ್ನು ಏನು ಬೆಳಿತಾರೆ, ಆ ಕಬ್ಬಿಗೆ ಏನೈತಿ ಬೆಂಬಲ ಬೆಲೆಯ ಜೊತೆಗೆ ನಾವು ಪ್ರೋತ್ಸಾಹನ 1,000 ರೂಪಾಯಿ ಹೆಚ್ಚಿಗೆ ಕೊಟ್ಬಿಟ್ಟು ಅಂದ್ರೆ 4,000 ರೂಪಾಯಿ ಏನೀಗ 3,400 ರೂಪಾಯಿ ಏನು ಕೊಡ್ತಾ ಇದ್ದಾರೆ, ಅದಕ್ಕೆ 600 ರೂಪಾಯಿ ಸೇರಿಸಿ 4,000 ರೂಪಾಯಿ ಕೊಡ್ಬೇಕಂತೇಳಿ ನಮ್ಮ ಬೇಡಿಕೆ ಇದೆ. ಆಮೇಲೆ ಏನಿದೆ ಬೇರೆ ಭಾಗದಾಗ ಭತ್ತ ಮತ್ತೆ ರಾಗಿ ಏನು ಬೆಳಿತಾ ಇದ್ದಾರೆ ಅದಕ್ಕೂ ಏನಿದೆ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಉದ್ದೇಶ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು MN ಕುಕನೂರು.